ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ KR ಚಾನಲ್ನಲ್ಲಿ ಕೆಳಗೆ ಬಿದ್ದು ಈ ರೀತಿ ಒಡೆದಿರುವಂತಹ ಮಾವಿನಕಾಯಿಯಿಂದ ಟಕ್ಕುಪ್ಪಿನಕಾಯಿ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ಈ ಟಕ್ಕುಪ್ಪಿನಕಾಯಿ 6 ತಿಂಗಳು ಇಟ್ಟರೂ ಕೆಡಲ್ಲ. ಬೇಕಾದವಾಗ ಇದನ್ನು ಗೊಜ್ಜು ಬೇಕಾದರೂ ಮಾಡ್ಕೊಳ್ಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 1 ಸ್ಪೂನಿನಷ್ಟು ಸಾಸಿವೆ, ಅರ್ಧ ಸ್ಪೂನಿನಷ್ಟು ಜೀರಿಗೆ, 1/4 ಸ್ಪೂನಿನಷ್ಟು ಮೆಂತೆ ಹಾಕಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿಬೇಕು. ಸಾಸಿವೆ ಚಟಪಟ ಅಂತ ಸಿಡಿದು ಮೆಂತೆ ಕಾಳು ಕಲರ್ ಚೇಂಜ್ ಆಗುವ ತನಕ ಇದನ್ನು ಹುರಿಬೇಕು. ನೋಡಿ, ಈ ಹುರಿದ ಪದಾರ್ಥಗಳು ತಣ್ಣಗಾಗೋಕ್ಕೆ ಬಿಡಿ. ನಾನಿಲ್ಲಿ ಒಂದು ದೊಡ್ಡ ಸೈಜಿದು ಮಾವಿನಕಾಯಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೇನೆ. ಈ ಕಟ್ ಮಾಡಿರುವಂತಹ ಹೋಳಿಗೆ 1 ಸ್ಪೂನಿನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ 2 ಗಂಟೆ ಹೊತ್ತು ಹಾಗೆ ಬಿಡಬೇಕು. 2 ಗಂಟೆ ನಂತರ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸಿ ಜಾರನ್ನು ಒಣಗಿರುವಂತಹ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ ನಾವು ಹುರಿದಿರುವಂತಹ ಪದಾರ್ಥಗಳನ್ನು ಹಾಕಿ ಇದನ್ನು ಪುಡಿ ಮಾಡಿಕೊಳ್ಬೇಕು. ನಂತರ ಉಪ್ಪಿನಲ್ಲಿ ನೆನೆಸಿಟ್ಟಿರುವಂತಹ ಮಾವಿನಕಾಯಿ ಹೋಳನ್ನು ಹಾಕ್ಕೊಳ್ಬೇಕು. ಅರ್ಧ ಭಾಗದಷ್ಟು ಮಾವಿನಕಾಯಿ ಹೋಳು ಹಾಕ್ಕೊಂಡು ಅರ್ಧ ಭಾಗದಷ್ಟು ತೆಗೆದಿಡಿ. ನಂತರ 1 ಸ್ಪೂನಿನಷ್ಟು ಉಪ್ಪು ಹಾಕಿ ಅರ್ಧ ಸ್ಪೂನಿನಷ್ಟು ಇಂಗಿನ ಪುಡಿ ಸೇರಿಸಿ ಒಣಮೆಣಸು ಹಾಕ್ಕೊಳ್ಬೇಕು. ನಾನಿಲ್ಲಿ 10 ರಿಂದ 12 ಒಣಮೆಣಸು ಹಾಕಿದ್ದೇನೆ. ನೀರು ಹಾಕದೆ ಇದನ್ನು ಈ ರೀತಿ ನೈಸಾಗಿ ರುಬ್ಬಬೇಕು. ಮಾವಿನಕಾಯಿ ಹೋಳನ್ನು ಇದಕ್ಕೆ ಸೇರಿಸಿ ಇದನ್ನು ತರಿತರಿಯಾಗಿ ರುಬ್ಬಬೇಕು. ನೀವು ಬೇಕಾದರೆ ಇದನ್ನು ನೈಸಾಗಿಯೂ ರುಬ್ಕೊಳ್ಬಹುದು. ನೈಸಾಗಿ ರುಬ್ಬಿದ್ರೆ ಇದನ್ನು ಮಾವಿನ ಹಿಂಡಿ ಅಂತ ಕರೀತಾರೆ. ಈ ರೀತಿ ತರಿತರಿಯಾಗಿ ರುಬ್ಬೋದ್ರಿಂದ ಮಾವಿನಕಾಯಿ ಹೋಳು ಬಾಯಿಗೆ ಸಿಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ 1 ಸ್ಪೂನಿನಷ್ಟು ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಮಾಡಿಕೊಂಡಿದ್ದೀನಿ. ಆ ಒಗ್ಗರಣೆಗೆ ಟಕ್ಕುಪ್ಪಿನಕಾಯಿ ಹಾಕಿ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ಬಾಟಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ 6 ತಿಂಗಳು ಇಟ್ಟರೂ ಇದು ಕೆಡಲ್ಲ. ತುಂಬ ಬ್ಯುಸಿ ಇದ್ದು ಅಡುಗೆ ಮಾಡೋಕ್ಕೆ ಆಗಿಲ್ಲ ಅಂದರೆ ದಿಢೀರಂತ ಇದರಿಂದ ಗೊಜ್ಜನ್ನು ಮಾಡ್ಕೊಳ್ಬಹುದು. ಗೊಜ್ಜಿಗಾಗಿ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಹಸಿಮೆಣಸು ತಗೊಂಡಿದ್ದೀನಿ. ಈ ಗೊಜ್ಜು ಊಟಕ್ಕೂ ಮತ್ತು ತಿಂಡಿಗಳಿಗೂ ಸಖತ್ ರುಚಿಯಾಗಿರುತ್ತೆ. ಇದಕ್ಕೆ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನಿನಷ್ಟು ಬೆಲ್ಲ ಹಾಕಿದ್ದೇನೆ. ಬೆಲ್ಲ ಬೇಕಾದರೆ ಕಡಿಮೆನೂ ಹಾಕ್ಕೊಳ್ಬಹುದು. ಬೆಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ 1/4 ಸ್ಪೂನಿನಷ್ಟು ಉಪ್ಪು ಹಾಕಿ ಒಗ್ಗರಣೆ ಹಾಕಿದ್ದೇನೆ. ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಒಗ್ಗರಣೆ ಇದು. ಈಗ ರುಬ್ಬಿಟ್ಕೊಂಡಿರುವಂತಹ ಮಾವಿನಕಾಯಿ ಟಕ್ಕನ್ನು ಇದಕ್ಕೆ ಹಾಕಿದ್ದೇನೆ. 3 ಸ್ಪೂನಿನಷ್ಟು ಟಕ್ಕು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 2 ಸ್ಪೂನಿನಷ್ಟು ನೀರು ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಗೊಜ್ಜು ಅಷ್ಟೇ, ಫ್ರಿಜ್ಜಲ್ಲಿ ಇಟ್ಟರೆ 1 ವಾರದವರೆಗೂ ಗೊಜ್ಜು ಕೆಡಲ್ಲ. ಈ ಗೊಜ್ಜು ಊಟಕ್ಕೂ ತಿಂಡಿಗೂ ಸಖತ್ ರುಚಿಯಾಗಿರುತ್ತೆ. ತುಂಬ ಈಸಿಯಾಗಿ ಮಾಡುವಂತಹ ಗೊಜ್ಜಿದು. ಬಿಸಿ ಬಿಸಿ ಅನ್ನಕ್ಕೆ 1 ಸ್ಪೂನಿನಷ್ಟು ಟಕ್ಕು, ಸ್ವಲ್ಪ ಕೊಬ್ಬರಿ ಎಣ್ಣೆ, ಈರುಳ್ಳಿ ಹಾಕಿ ತಿಂತಾ ಇದ್ದರೆ ಸಖತ್ ರುಚಿಯಾಗಿರುತ್ತೆ. ಹಾಗೆ ಗೊಜ್ಜಿನಿಂದನೂ ಅಷ್ಟೇ ಸೂಪರಾಗಿರುತ್ತೆ. ಗೊಜ್ಜು ತಿಂಡಿಗೂ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.